ಆ ಆಸ್ಪತ್ರೆಯನ್ನ ಕನ್ನಡದ ಹಿರಿಯ ನಟಿ ಸಾರ್ವಜನಿಕರ ಸೇವೆಗಾಗಿ ಕಟ್ಟಿಸಿದ್ರು. ಆದ್ರೆ ಬೇಜವಾಬ್ದಾರಿ ಅಧಿಕಾರಿ ಉದ್ದಟತನದಿಂದ ಬಾಗಿಲು ಮುಚ್ಚುವ ಹಂತ ತಲುಪಿತ್ತು. ಈ ಬಗ್ಗೆ ಟಿವಿ5 ವರದಿ ಪ್ರಸಾರ ಮಾಡುತ್ತಿದ್ದಂತೆ ಇಂಪ್ಯಾಕ್ಟ್ ಆಗಿದ್ದು ಮುಚ್ಚಿದ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಾಗಿಲು ರಿಓಪನ್ ಆಗಿದೆ. ಟಿವಿ5 ವರದಿಯಿಂದ ಎಚ್ಚೆತ್ತ ಆರೋಗ್ಯ ಇಲಾಖೆ. ರಿಓಪನ್ ಆಯಿತು ಲೀಲಾವತಿ ಕಟ್ಟಿಸಿದ್ದ ಆಸ್ಪತ್ರೆ. ಎಸ್, ತಾಲೂಕು ವೈದ್ಯಾಧಿಕಾರಿ ನರಸಿಂಹಯ್ಯ ಉದ್ದಟತನದಿಂದ ನಿನ್ನೆವರೆಗೂ ಬೀಗ ಹಾಕಿದ್ದ ಆಸ್ಪತ್ರೆಯ ಬಾಗಿಲು ಟಿವಿ5 ವರದಿ ಮಾಡ್ತಿದ್ದಂತೆ ಇದೀಗ ರಿಓಪನ್ ಆಗಿದೆ. ಗ್ರಾಮೀಣ ಭಾಗದ ರೈತಾಪಿ ವರ್ಗ ಮತ್ತು ಬಡವರ ಅನುಕೂಲಕ್ಕಾಗಿ ಹಿರಿಯ ನಟಿ ಡಾಕ್ಟರ್ ಲೀಲಾವತಿ ಅವರು ತಮ್ಮ ಸ್ವಂತ ಹಣದಲ್ಲಿ ಈ ಆಸ್ಪತ್ರೆಯನ್ನ ನಿರ್ಮಿಸಿ ಸರ್ಕಾರದ ಸುಪರ್ದಿಗೆ ನೀಡಿದ್ರು. ಆದ್ರೆ ಇಲ್ಲಿನ ತಾಲೂಕು ವೈದ್ಯಾಧಿಕಾರಿ ನರಸಿಂಹಯ್ಯ ಉದ್ದಟತನ ಮೆರೆದು ಬೀಗ ಹಾಕುವಂತೆ ಸೂಚಿಸಿದ್ರು. ಇದರಿಂದ ಬಡ ರೋಗಿಗಳು ಚಿಕಿತ್ಸೆ ಸಿಗದೆ ಪರದಾಡ್ತಾ ಇದ್ರು. ಈ ಸಂಬಂಧ ನಿನ್ನೆ ಜಿಲ್ಲಾ ವೈದ್ಯಾಧಿಕಾರಿಗಳನ್ನ ಭೇಟಿಯಾಗಿದ್ದ ವಿನೋದ್ ರಾಜ್ ವೈದ್ಯರನ್ನ ನೇಮಿಸುವಂತೆ ಮನವಿ ಮಾಡಿಕೊಂಡಿದ್ರು. ಈ ಬಗ್ಗೆ ಟಿವಿ5 ಕೂಡ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ವರದಿ ಹಾಗೂ ವಿನೋದ್ ರಾಜ್ ಅವರ ಮನವಿಗೆ ಸ್ಪಂದಿಸಿದ ಜಿಲ್ಲಾ ವೈದ್ಯಾಧಿಕಾರಿ ಯೋಗೀಶ್ ಗೌಡ ಇವತ್ತು ಖುದ್ದು ಸೋಲದೇವನಹಳ್ಳಿಯ ಪ್ರಾಥಮಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಈ ಬಗ್ಗೆ ಆರೋಗ್ಯ ಸಚಿವರ ಗಮನಕ್ಕೂ ತಂದು ಆಸ್ಪತ್ರೆಯ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದ್ರು. ಇದಕ್ಕಿಂತ ಇನ್ನು ಹೆಚ್ಚಿನ ಸೌಲಭ್ಯ ಸಿಗಬೇಕು ಅಂತ ನಾನು ಚಿಂತೆ ಮಾಡ್ತಾ ಇದ್ದೀವಿ. ನಮ್ಮ ವಿನೋದ್ ರಾಜ್ ಸರ್ ಮತ್ತು ನಮ್ಮ ಲೀಲಾವತಿ ಮೇಡಮ್ ಹತ್ರ ಮಾತಾಡಿದಾಗ ಅವರು ಹೇಳಿದ್ರು, ಅಮ್ಮವರು ನಮ್ಮ ಸರ್ಕಾರ ಮಟ್ಟದಲ್ಲಿ ನಾನು ಕೂಡ ಎಲ್ಲ ಯೋಚನೆ ಮಾಡಿ ಸಹಾಯ ಮಾಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ, ನೀವು ಕೂಡ ಕೋಆಪರೇಷನ್ ಮಾಡಿದ್ರು. ನಾವು ಖಂಡಿತ ಇಲ್ಲಿ ಒಂದು ಇರುವಂಥ ಮಿನಿಮಮ್ ಜಾಗದಲ್ಲಿ ಏನು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಅದನ್ನ ಒಂದು ಸೌಲಭ್ಯನ ಸಿಗಂಗ್ ಮಾಡಬೇಕು ಅಂತ ಕ್ರಮ ತಗೊಳ್ತೀವಿ. ಮುಚ್ಚಿದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತೆ ಬಾಗಿಲು ತೆಗೆದಿದ್ದನ್ನು ಸಂತೋಷ ವ್ಯಕ್ತಪಡಿಸಿದ್ರು. ಬಳಿಕ ಮಾತನಾಡಿದ ಅವರು, ಜಿಲ್ಲಾ ವೈದ್ಯಾಧಿಕಾರಿಗಳು ಆಸ್ಪತ್ರೆಯ ಅಭಿವೃದ್ಧಿ ಮತ್ತು ಸಿಬ್ಬಂದಿ ಸೇರಿದಂತೆ ಇತರೆ ಸೌಲಭ್ಯ ನೀಡುವುದಾಗಿ ಹೇಳಿದ್ದಾರೆ ಅಂತಂದ್ರು. ನನಗೆ ಗೊತ್ತಿದ್ದ ಮಟ್ಟಿಗೆ ನನ್ನ ಈ ಬಡ ಹಳ್ಳಿಗೆ ಜನತೆಗೆ ಬೇಕಾಗಿರೋ ಸೌಲಭ್ಯ ಎಲ್ಲಾನು ಮಾಡಿಕೊಡ್ತೀನಿ ಅಂತ ಎಷ್ಟು ಹುಮ್ಮಸ್ಸಿನಿಂದ ಹೇಳಿದ್ರು ಅಂದರೆ ಆ ಭರವಸೆನೇ ನನಗೆ ಸಾಕು, ಅವ್ರು ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ಹುಟ್ಟಿಕೊಡ್ತು. ಇವತ್ತು ಮಹಿಳಾ ದಿನಾಚರಣೆ ದಿವಸ ಅವರಿಗೂ ಶುಭವಾಗಲಿ, ಅವ್ರು ಮಾಡಿಕೊಟ್ಟಿದ್ದಕ್ಕೆ ಅವರು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹರಿಸ್ತೇನೆ. ಸಂತೋಷ. ಅವ್ರು ಇನ್ನೇನು ಮಾಡುವಾಗ ಅವರು ಬದಲಾವಣೆ ಆಗ್ಬೋದು. ಅವ್ರಿಗೆ ಇದ್ದು ಇಲ್ಲಿ ಕಂಪ್ಲೀಟಾಗಿ ಮುಗಿಸೋವರೆಗೂ ಅವ್ರು ಇದ್ದು ಇದನ್ನು ನೋಡ್ಬಿಟ್ಟು ಹೋಗಬೇಕು ಅನ್ನುವಂಥದ್ದು ಅನ್ನಿಸ್ತದೆ. ಒಳ್ಳೆ ಜನ ತುಂಬ ಕಾಲ ಉಳಿಬೇಕು, ಇಲ್ಲಿ ತಮ್ಮ ಹುದ್ದೆಯಲ್ಲಿ ಉಳಿಬೇಕು ಅಂತ ನಾವು ಇಷ್ಟಪಡ್ತೀವಿ ಅಷ್ಟೇ. ಒಟ್ನಲ್ಲಿ ಟಿವಿ5 ವರದಿಯ ಫಲಶ್ರುತಿಯಿಂದಾಗಿ ಸೋಲದೇವನಹಳ್ಳಿಯಲ್ಲಿ ಬೀಗ ಹಾಕಿದ್ದ ಆಸ್ಪತ್ರೆಯ ಬಾಗಿಲು ಪುನಃ ತೆರೆದಿದೆ. ಆದ್ರೆ ಡಿಎಚ್ಒ ಹೇಳಿರುವ ಮಾತುಗಳೆಲ್ಲ ಶೀಘ್ರವೇ ಕಾರ್ಯರೂಪಕ್ಕೆ ಬರಲಿ ಅನ್ನೋದೇ ನಮ್ಮ ಆಶಯ. ವೆಂಕಟರಾಜು ಎಸ್, ಟಿವಿ5 ನೆಲಮಂಗಲ.